ಅದೇ ಪರಪ್ಪನ ಅಗ್ರಹಾರದಲ್ಲಿ ಸದ್ಯಕ್ಕೆ ವಾಸ್ತವ್ಯವನ್ನ ಹೂಡಿರುವಂತಹ ಡಿ ಗ್ಯಾಂಗ್. ಸೆಲೆಬ್ರಿಟಿ ನಶೆಯಲ್ಲಿ ತೇಲ್ತಾ ಇದ್ದ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಮಾಡಬಾರ್ದ ಕೆಲಸ ಮಾಡಿರುವ ಆರೋಪವನ್ನ ಹೊತ್ತು ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಜೈಲು ಸೇರಿದ ಮಹಾನುಭಾವನಿಗೆ ಇದೀಗ ಪಶ್ಚಾತ್ತಾಪ ಆಗ್ತಿದೆಯಂತೆ. ಕೆಲವೊಂದಷ್ಟು ಪಶ್ಚಾತ್ತಾಪದ ಮಾತುಗಳನ್ನ ಕೂಡ ಆಡಿದ್ದಾರಂತೆ ದರ್ಶನ್. ಹೇಗಿದೆ ದರ್ಶನ್ನ ಜೈಲುವಾಸ, ಯಾವ ರೀತಿ ದಿನಗಳನ್ನ ಕಳೀತಿದ್ದಾರೆ, ಯಾವ ರೀತಿ ಮನಪರಿವರ್ತನೆ ಆಗಿದೆ, ಪಶ್ಚಾತ್ತಾಪ ಯಾವ ಹಂತದಲ್ಲಿ ಇದೆ, ಇದೆಲ್ಲದರ ಕುರಿತಾದ ಒಂದು ವರದಿ ಇದೆ, ಗಮನಿಸಿ. ಸಿನಿಮಾ ಬೇರೆ, ನಿಜ ಜೀವನ ಬೇರೆ. ರೀಲ್ಗೂ ರಿಯಲ್ಗೂ ವ್ಯತ್ಯಾಸ ಇರುತ್ತೆ. ಇಂಥ ಕನಿಷ್ಠ ಪರಿಜ್ಞಾನವೂ ಇಲ್ಲದೆ ದಾಸ ನಿಜ ಜೀವನದಲ್ಲಿ ಅಟ್ಟಹಾಸ ಮೆರೆದು ಜೈಲು ಪಾಲಾಗಿದ್ದಾನೆ. ತೆರೆ ಮೇಲೆ ವಿಜೃಂಭಿಸಿದಂತೆ ರಿಯಲ್ ಲೈಫ್ನಲ್ಲೂ ಕ್ರೌರ್ಯ ಮೆರೆದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಪೊಲೀಸ್ ಟ್ರೀಟ್ಮೆಂಟ್ಗೆ ಸೊರಗಿದ್ನ ಸಾರಥಿ. ಜೈಲಿನಲ್ಲಿ ಪೊರ್ಕಿಗೆ ಕೊನೆಗೂ ಪಶ್ಚಾತ್ತಾಪ ಆಯ್ತ. ನಿಜ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಡೀ ಡಿ ಗ್ಯಾಂಗ್ ಸೆರೆವಾಸ ಅನುಭವಿಸುತ್ತಿದೆ. ಪೊಲೀಸ್ ಟ್ರೀಟ್ಮೆಂಟ್ಗೆ ಸಾರಥಿ ಸೊರಗಿ ಹೋಗಿದ್ದಾನೆ. ಜೈಲು ಸೇರಿದ ಕೂಡಲೇ ದಾಸನಿಗೆ ಕೊನೆಗೂ ಪಶ್ಚಾತ್ತಾಪವಾಗಿದೆ. ಜೈಲು ಅಧಿಕಾರಿಗಳ ಮುಂದೆ ದರ್ಶನ್ ಭಾವುಕರಾಗಿ ಮಾತನಾಡಿದ್ದಾನೆ. ರಾತ್ರಿ ಊಟ ಮಾಡುವಾಗಲೂ ತಿಂಡಿ ವೇಳೆಯೂ ದರ್ಶನ್ ಮೌನಕ್ಕೆ ಜಾರಿದ್ದಾನೆ. ದರ್ಶನ್ ನೋಡಲು ಜೈಲಿನ ಬಳಿ ಬಂದ ಫ್ಯಾನ್ಸ್. ಸಾರಥಿ ನೆನೆದು ದಚ್ಚು ಅಭಿಮಾನಿಗಳ ಕಣ್ಣೀರು. ಅಂಧಾಭಿಮಾನ ಹೇಗಿರುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ನೋಡಿ. ಮರ್ಡರ್ ಮಾಡಿ ಕಾಟೇರ ಕಂಬಿ ಹಿಂದೆ ಕೂತಿದ್ದಾನೆ. ಅಟ್ಟಹಾಸ ಮೆರೆದು ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಇಷ್ಟಾದ್ರೂ ಈ ಪುಣ್ಯಾತ್ಮನನ್ನ ನೋಡೋಕೆ ಈ ಬಂಡ ಅಭಿಮಾನಿಗಳು ರಾಯಚೂರಿನಿಂದ ಪರಪ್ಪನ ಅಗ್ರಹಾರ ಜೈಲಿನತ್ತ ಬಂದಿದ್ದಾರೆ. ಸಾರಥಿಯನ್ನ ನೆನೆದು ಅಂಧಾಭಿಮಾನಿಗಳು ಕಣ್ಣೀರು ಹಾಕಿದ್ದಾರೆ. ಸಿನಿಮಾ ನೋಡ್ತಿದ್ವಿ, ಬಡವರಿಗೆ ಅವರು ಏನ್ ಮಾಡ್ತಾರೆ, ನಮ್ಮ ಕೈಲಾದಷ್ಟು ನಾವು ಹೆಲ್ಪ್ ಮಾಡ್ತೀವಿ. ಒಳ್ಳೆತನ. ಕೀರ್ತಿ ಯಶಸ್ಸು ಸಿಕ್ಕಿದ ಮೇಲೆ ದರ್ಶನ್ ಬದಲಾದ್ರು. ಕಾಟೇರ ಕ್ರೌರ್ಯಕ್ಕೆ ನಿರ್ದೇಶಕ ಓಂ ಪ್ರಕಾಶ್ ರಿಯಾಕ್ಷನ್. ಕೊಲೆ ಕೇಸ್ನಲ್ಲಿ ಕಾಟೇರ ಜೈಲು ಪಾಲಾಗಿರೋ ಬಗ್ಗೆ ನಿರ್ದೇಶಕ ಓಂ ಪ್ರಕಾಶ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ರು. ಕೀರ್ತಿ ಯಶಸ್ಸು ಸಿಕ್ಕಿದ ಮೇಲೆ ದರ್ಶನ್ ಬದಲಾದ ಅಂತ ತಿಳಿಸಿದ್ರು. ಮುಂಚೆ ಇದ್ದ ದರ್ಶನ್ ಅವ್ರಿಗೂ ಈಗ ಅಜಗಜಾಂತರ ವ್ಯತ್ಯಾಸ ಇದೆ. ಮುಂಚೆ ಇದ್ದ ದರ್ಶನ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಿಜವಾಗ್ಲೂ ಪದಗಳು ಸಾಲದು. ಅಂಥ ಮಹಾನ್ ವ್ಯಕ್ತಿ. ಆಮೇಲೆ ಅವರು ನಡೆದು ಬಂದ ದಾರಿ ಇರ್ಬೋದು, ಅವರು ಸ್ಟಾರ್ಗಿರಿ ಅಂತ ಪಡ್ಕೊಳ್ಳೋದಕ್ಕೋಸ್ಕರ ತುಂಬ ಜನ ನಮ್ಮ ಕರ್ನಾಟಕದ ನಿರ್ದೇಶಕರುಗಳು, ನಿರ್ಮಾಪಕರುಗಳು, ಕೆಲಸಗಾರರುಗಳು ಮತ್ತು ರೈಟರ್ಸ್ ಎಲ್ಲ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾಗಳು ಹಿಟ್ ಆಗ್ತಿದ್ದಂತೆ ನಟ ನಟಿಯರಿಗೆ ಕೀರ್ತಿ ಯಶಸ್ಸು ತಾನಾಗೆ ಹುಡುಕಿಕೊಂಡು ಬರುತ್ತೆ. ಹಾಗಂತ ಸೆಲೆಬ್ರಿಟಿ ನಶೆಯನ್ನ ನೆತ್ತಿಗೇರಿಸಿಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ದರ್ಶನ್ ಬೆಸ್ಟ್ ಎಕ್ಸಾಂಪಲ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.